ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಭಾರತದ ಕೆಳಗಿನ ರಾಜ್ಯಗಳಲ್ಲಿ ಯಾವುದರಲ್ಲಿ ಹಾರ್ನ್ಬಿಲ್ ಹಬ್ಬ ಆಚರಿಸಲ್ಪಡುತ್ತದೆ? ನಾಗಾಲ್ಯಾಂಡ್. ಹಾರ್ನ್ಬಿಲ್ ಹಬ್ಬವು ಭಾರತದ ರಾಜ್ಯವಾದ ನಾಗಾಲ್ಯಾಂಡ್ನಲ್ಲಿ ಪ್ರತಿ ವರ್ಷ 1 ರಿಂದ 10 ಡಿಸೆಂಬರ್ ರಂದು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಹಬ್ಬಗಳ ಹಬ್ಬ ಎಂದಲೂ ಕರೆಯುವರು. 1 is the right answer. ಪ್ರಸಿದ್ಧ ಗಿರಿಧಾಮ ಕೊಡೈಕೆನಾಲ್ ಇಲ್ಲಿ ನೆಲೆಗೊಂಡಿದೆ. ಪಳನಿ ಬೆಟ್ಟ. ಕೊಡೈಕೆನಾಲ್ ತಮಿಳುನಾಡಿನ ದಿಂಡುಗಲ್ ಜಿಲ್ಲೆಯಲ್ಲಿ ನೆಲೆಸಿದೆ. ಇದನ್ನು ಗಿರಿಧಾಮಗಳ ರಾಣಿ ಎಂದು ಕರೆಯುವರು. 2 is the right answer. ಕೆಳಗಿನ ಪರ್ವತಗಳಲ್ಲಿ ಯಾವುದು ಭಾರತ, ಚೀನಾ ಮತ್ತು ಮಯಾನ್ಮಾರ್ ದೇಶಗಳ ತ್ರೈ ಸಂಧಿಸ್ಥಾನವನ್ನು ಹಾದು ಹೋಗುತ್ತದೆ? ಡಿಪು. ಕೆಳಗಿನ ಪರ್ವತಗಳಲ್ಲಿ ಡಿಪು ಭಾರತ, ಚೀನಾ ಮತ್ತು ಮಯಾನ್ಮಾರ್ ದೇಶಗಳ ತ್ರೈ ಸಂಧಿಸ್ಥಾನವನ್ನ ಹಾದು ಹೋಗುತ್ತದೆ. 4 is the right answer. ಭಾರತದ ತುರ್ತು ಪರಿಸ್ಥಿತಿ ವಿಧಿಗಳನ್ನು ಡ್ಯಾಶ್ ದೇಶದಿಂದ ಎರವಲು ಪಡೆಯಲಾಗಿದೆ? ಜರ್ಮನಿ. ಜರ್ಮನಿಯ ವೈಮರ್ ಸಂವಿಧಾನದಿಂದ ಭಾರತದ ತುರ್ತು ಪರಿಸ್ಥಿತಿ ವಿಧಿಗಳನ್ನು ಎರವಲು ಪಡೆಯಲಾಗಿದೆ. ಸಂವಿಧಾನದ 18ನೇ ಭಾಗದಲ್ಲಿ ವಿಧಿ 352 ರಿಂದ 360 ರವರೆಗೆ ತುರ್ತು ಪರಿಸ್ಥಿತಿ ವಿಧಿಗಳನ್ನು ವಿವರಿಸಲಾಗಿದೆ. 1 is the right answer. ಭಾರತೀಯ ಸಂವಿಧಾನದ 2ನೇ ಶೆಡ್ಯೂಲ್ನಲ್ಲಿ ಡ್ಯಾಶ್ರ ವೇತನದ ಕಲಂ ಸೇರಿದೆ? ಮೇಲಿನ ಎಲ್ಲರದ್ದು, ಅಂದರೆ ಲೋಕಸಭಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಪಾಲರದ್ದು. ಸಂವಿಧಾನದ 2ನೇ ಶೆಡ್ಯೂಲ್ನಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ನ್ಯಾಯಾಧೀಶ, ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಪರಿಶೋಧಕ ಹಾಗೂ ಮಂತ್ರಿಗಳ ವೇತನಗಳ ಕಲಂ ಸೇರಿದೆ. 4 is the right answer. ಕೆಳಗಿನವುಗಳಲ್ಲಿ ಯಾವುದು ಜೀವ ವೈವಿಧ್ಯ ಅಪಾಯದಾಣವಾಗಿದೆ? ಪೂರ್ವ ಹಿಮಾಲಯ. ಭಾರತದಲ್ಲಿ 4 ಜೀವ ವೈವಿಧ್ಯ ಬಿಸಿ ತಾಣಗಳಿವೆ: ಹಿಮಾಲಯ, ಪಶ್ಚಿಮ ಘಟ್ಟಗಳು, ಈಶಾನ್ಯ ಪ್ರದೇಶ, ನಿಕೋಬಾರ್ ದ್ವೀಪಗಳು. ಸೊ 1 is the right answer. ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾಯುಮಂಡಲದಲ್ಲಿ ಕಂಡುಬರುವ ಹಸಿರುಮನೆ ಅನಿಲ ಆಗಿರುವುದಿಲ್ಲ? ನೈಟ್ರೋಜನ್ ಆಕ್ಸೈಡ್. ನೈಟ್ರೋಜನ್ ಆಕ್ಸೈಡ್ ಹಸಿರುಮನೆ ಅನಿಲ ಆಗಿರುವುದಿಲ್ಲ. 4 is the right answer. ಹಸಿರುಮನೆ ಅನಿಲ ಅಂತ ಹೇಳಿದ್ರೆ ವಾತಾವರಣದ ಉಷ್ಣತೆ ಹೆಚ್ಚಾಗಿ ಭೂಮಿಯ ತಾಪ ಹೆಚ್ಚಾಗುವುದಕ್ಕೆ ನಾವು ಹಸಿರುಮನೆ ಪರಿಣಾಮ ಅಂತ ಹೇಳಿ ಕರಿತೀವಿ. ಈ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವಂತಹ ಅನಿಲಗಳು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೀರಾವಿಗಳು, ಇವುಗಳನ್ನ ಹಸಿರುಮನೆ ಅನಿಲ ಅಂತ ಹೇಳಿ ಕರೀತಾರೆ. 4 is the right answer. ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಒಂದು ಸಾಂಪ್ರದಾಯಿಕ ರಬಿ ಬೆಳೆ ಆಗಿರುವುದಿಲ್ಲ? ತೊಗರಿ ಬೇಳೆ. ರಬಿ ಬೆಳೆಯು ಆಗಸ್ಟ್ನಿಂದ ನವೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ನಲ್ಲಿ ಕಟಾವು ಮಾಡಲಾಗುತ್ತದೆ. ಗೋಧಿ, ಕಡಲೆ, ಬಾರ್ಲಿ, ಕುಸುಬೆ, ಜೋಳ ಇವು ಇತರ ರಬಿ ಬೆಳೆಗಳು. 3 is the right answer. ಕರ್ನಾಟಕದ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಬಾಹುಬಲಿ ಮೂರ್ತಿಯನ್ನ ನೋಡಲು ಸಾಧ್ಯವಿಲ್ಲ? ಉಡುಪಿ. ಉಡುಪಿಯಲ್ಲಿ ಬಾಹುಬಲಿ ಮೂರ್ತಿ ಇಲ್ಲ. ಅಲ್ಲಿರೋದು ಸುಪ್ರಸಿದ್ಧವಾಗಿರುವಂತಹ ಶ್ರೀಕೃಷ್ಣನ ಮೂರ್ತಿ. ಸೊ ಇನ್ನು ಧರ್ಮಸ್ಥಳ ಶ್ರವಣಬೆಳಗೊಳ ಕಾರ್ಕಳದಲ್ಲಿ ಬಾಹುಬಲಿ ಅಂದ್ರೆ ಗೊಮ್ಮಟೇಶ್ವರ ಮೂರ್ತಿಯನ್ನ ನೋಡಬಹುದು. 4 is the right answer. ಈ ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ವಿಗ್ರಹವು ಕದಂಬರ ರಾಜ 4ನೇ ರಾಜಮಲ್ಲನ ಮಂತ್ರಿ ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ನಿರ್ಮಿಸಿದ್ದನು. ಕರ್ನಾಟಕದ ಈ ಕೆಳಗಿನ ಯಾವುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯ ಈಗಿನ ಸ್ಥಳವಾಗಿದೆ? ಹಂಪಿ.
ವಿಜಯನಗರ ಸಾಮ್ರಾಜ್ಯವನ್ನು ಹಕ್ಕಬುಕ್ಕರು ಕ್ರಿಸ್ತಶಕ 1336ರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಸ್ಥಾಪಿಸಿದ್ದರು. ಈಗಿನ ಹಂಪೆ ಅವರ ರಾಜಧಾನಿಯಾಗಿತ್ತು. ಸೊ 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದರ ಉದ್ಯಮಕ್ಕೆ ದೊಡ್ಡಬಳ್ಳಾಪುರ ಪ್ರಸಿದ್ಧಿಯಾಗಿದೆ? ರೇಷ್ಮೆ. ದೊಡ್ಡಬಳ್ಳಾಪುರವು ರೇಷ್ಮೆ ಉದ್ಯಮಕ್ಕೆ ಪ್ರಸಿದ್ಧಿಯಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಶೇರ್ ಶಾನಿಂದ ಪ್ರಾರಂಭಿಸಲ್ಪಟ್ಟು ಮೊಘಲರಿಂದ ಮುಂದುವರಿಸಲ್ಪಟ್ಟ ಬೆಳ್ಳಿ ನಾಣ್ಯ ಡ್ಯಾಶ್ ಆಗಿತ್ತು? ರೂಪಾಯ. ಶೇರ್ ಶಾನು ಸೂರ್ ಸಂತತಿಯ ಸ್ಥಾಪಕ. ಇವನ ಬಾಲ್ಯದ ಹೆಸರು ಫರೀದ್. ಶೇರ್ ಶಾನನ್ನು ಭಾರತದ ರೂಪಾಯಿಗಳ ಜನಕ ಎಂದು ಕರೆಯುತ್ತಾರೆ. 1 ಈಸ್ ದಿ ರೈಟ್ ಆನ್ಸರ್. ಕನ್ನಡದ ಕಾಳಿದಾಸ ಯಾರು? ಬಸವಪ್ಪ ಶಾಸ್ತ್ರಿಗಳು. ಕನ್ನಡ ಶಾಕುಂತಲ ನಾಟಕಂ, ಶೂರಸೇನಾ ಚರಿತ್ರೆ, ಓಥೆಲ್ಲೋ ಬಸಪ್ಪ ಶಾಸ್ತ್ರಿಯವರ ಕೃತಿಗಳು. ಬಸಪ್ಪ ಶಾಸ್ತ್ರಿಯವರನ್ನು ಕನ್ನಡದ ಕಾಳಿದಾಸ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. 1972ರಿಂದ 1977ರವರೆಗೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ ಮುಖ್ಯಮಂತ್ರಿ ಯಾರು? ದೇವರಾಜ್ ಅರಸ್. ನವೆಂಬರ್ 1, 1973ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವಧಿಯಲ್ಲಿ ನಾಮಕರಣ ಮಾಡಲಾಯಿತು. ಇವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ 1972 ಮಾರ್ಚ್ 31ರಿಂದ ಡಿಸೆಂಬರ್ 1977ರವರೆಗೆ ಅಧಿಕಾರದಲ್ಲಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರು ಯಾರು? ಫಜಲ್ ಅಲಿ. ಫಜಲ್ ಅಲಿ ಆಯೋಗವನ್ನು 1953ರಲ್ಲಿ ರಚಿಸಲಾಯಿತು. ಇದರ ಅಧ್ಯಕ್ಷರು ಫಜಲ್ ಅಲಿ. ಸದಸ್ಯರು ಕುಂಜ್ರು ಮತ್ತು ಫಣೀಕರ್. ಇದು ತನ್ನ ವರದಿಯನ್ನು 1955ರಲ್ಲಿ ಸಲ್ಲಿಸಿತು. 1 ಈಸ್ ದಿ ರೈಟ್ ಆನ್ಸರ್. ಮೈಸೂರಿನ ಕೊನೆಯ ದಿವಾನರು ಯಾರು? ಎ.ಎಂ. ರಾಮಸ್ವಾಮಿ. 1881ರಿಂದ 83ರವರೆಗೆ ಪ್ರಥಮ ಮೈಸೂರಿನ ದಿವಾನರಾಗಿ ರಂಗಾಚಾರ್ಯರವರು ನೇಮಕಗೊಂಡರು. ಸರ್ ಅರ್ಕಾಟ್ ರಾಮಸ್ವಾಮಿ ಮೈಸೂರು ಸಂಸ್ಥಾನದ 1946ರಿಂದ 49ರವರೆಗೆ ಕೊನೆಯ ದಿವಾನರಾಗಿ ಕಾರ್ಯನಿರ್ವಹಿಸಿದರು. 4 ಈಸ್ ದಿ ರೈಟ್ ಆನ್ಸರ್. 2, 4, 16. ಹಾಗಾದರೆ ಮುಂದಿನ ಸಂಖ್ಯೆ 256. ಹೇಗಪ್ಪ ಅಂತ ಹೇಳಿದ್ರೆ 2ರ ವರ್ಗ 4, 2 × 2 4. ಹಾಗೆ 4ರ ವರ್ಗ 16, 4 × 4 16. ಹಾಗೆ 16ರ ವರ್ಗ ಅಂದರೆ 16 × 16 256. 3 ಈಸ್ ದಿ ರೈಟ್ ಆನ್ಸರ್. ಅಕ್ಷರ ಸರಣಿ ಪೂರ್ಣಗೊಳಿಸಿ. AZCXFU. ಹಾಗೆ ಮುಂದೆ ಬರೋದು ಯಾವುದು ನೋಡಿ. ಇಲ್ಲಿ ಸಿಂಪಲ್ ಆಗಿ ನಾವು ಯೋಚನೆ ಮಾಡಿಬಿಟ್ರೆ ಸಾಕು. ಎ ನಂತರ ಸಿ ನಂತರ ಎಫ್. ಹೀಗೆ ಯೋಚನೆ ಮಾಡಿರಿ. ಎ ನಂತರ ಬಿ ಬಿಟ್ಟು ಸಿ ಬರ್ತಾರೆ. ಸಿ ನಂತರ ಡಿ ಇ ಬಿಟ್ಟು ಎಫ್ ಬರ್ತಾರೆ. ಹಾಗಾದರೆ ಎಫ್ ನಂತರ ಬರಬೇಕಾಯ್ತು. ABCDEF ಆದಮೇಲೆ GHI. ಇಲ್ಲಿ 1, 2, 3 ಅಕ್ಷರ ಬಿಡಬೇಕು. GHI ಬಿಟ್ಟರೆ ಬರೋದು ಯಾವುದು? ಜೆ. ಅದನ್ನು ನೋಡ್ಕೊಂಡ್ರೆ ಸಾಕು. ಇಲ್ಲಿ ಸರಿಯಾದ ಉತ್ತರ JK. 3 ಈಸ್ ದಿ ರೈಟ್ ಆನ್ಸರ್. ಎಷ್ಟು ಪ್ರತಿಶತ ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ? 58%. ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರ. 58% ಇದರ ಮೇಲೆ ಅವಲಂಬಿತರಾಗಿದ್ದಾರೆ. ಇದಕ್ಕಿಂತಲೂ ಹೆಚ್ಚಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಆಪರೇಷನ್ ಫ್ಲಡ್ನ ಜನಕ ಯಾರು? ವರ್ಗೀಸ್ ಕುರಿಯನ್. ಇಲ್ಲಿ ಆಪರೇಷನ್ ಫ್ಲಡ್ ಅಂದ್ರೆ ಕ್ಷೀರೋತ್ಪಾದನೆಗೆ ಸಂಬಂಧಿಸಿದೆ. ವರ್ಗೀಸ್ ಕುರಿಯನ್ ರವರು ಇದರ ಜನಕರು. ಕುರಿಯನ್ ರವರು ಗುಜರಾತ್ನಲ್ಲಿ ಅಮೂಲ್ ಡೈರಿ ಕಂಪನಿಯನ್ನ ಸ್ಥಾಪಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. SBI ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದ್ದು ಇದನ್ನು ಸ್ಥಾಪನೆ ಮಾಡಿದ ವರ್ಷ 1935 ಏಪ್ರಿಲ್ 1. ರಾಷ್ಟ್ರೀಕರಣಗೊಂಡಿದ್ದು 1956 ಜೂನ್ 2. ಸೊ ಇದು ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್. 1 ಈಸ್ ದಿ ರೈಟ್ ಆನ್ಸರ್. ಶರಾವತಿ ನದಿಯು ಯಾವ ಪಟ್ಟಣದ ಮೂಲಕ ಹರಿಯುತ್ತದೆ? ಹೊನ್ನಾವರ. ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಹುಟ್ಟಿ
ಹರಿದು ಜೋಗದ ಬಳಿ ಜಲಪಾತವನ್ನು ಉಂಟು ಮಾಡಿ ಹೊನ್ನಾವರದ ಬಳಿ ಅರಬ್ಬಿ ಸಮುದ್ರವನ್ನ ಸೇರುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ತುಳು. ತಮಿಳು, ತೆಲುಗು, ಕನ್ನಡ, ಮಲಯಾಳಂ ದ್ರಾವಿಡನ್ ಭಾಷೆಗಳು. ಮರಾಠಿ, ಕೊಂಕಣಿ, ಗುಜರಾತಿ, ಮಾರ್ವಾಡಿ, ಇಂಡೋ ಆರ್ಯನ್ ಭಾಷೆಗಳು. ತುಳು ದ್ರಾವಿಡ ಭಾಷೆ ಅಲ್ಲ. 2 ಈಸ್ ದಿ ರೈಟ್ ಆನ್ಸರ್. ವಿಕ್ರಮಾರ್ಜುನ ವಿಜಯದ ಕರ್ತೃ ಯಾರು? ಪಂಪ. ಆದಿಕವಿ ಪಂಪನು ವಿಕ್ರಮಾರ್ಜುನ ವಿಜಯ ಅಂದರೆ ಪಂಪ ಭಾರತ ಕೃತಿಯನ್ನ ರಚಿಸಿದನು. ಇವನು ಚಂಪು ಶೈಲಿಯಲ್ಲಿ ಕೃತಿಗಳನ್ನು ರಚಿಸಿದ್ದಾನೆ. ಚಾಲುಕ್ಯರ 2ನೇ ಅರಿಕೇಸರಿಯು ತನ್ನ ಆಸ್ಥಾನದಲ್ಲಿ ಪಂಪನಿಗೆ ಆಶ್ರಯವನ್ನು ನೀಡಿದ್ದನು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ? ರಾಜ್ಯಸಭಾ, ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರುಗಳು. ಭಾರತದ ಅಧ್ಯಕ್ಷರ ಚುನಾವಣೆಯಲ್ಲಿ ರಾಜ್ಯಸಭಾ, ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರುಗಳು ಭಾಗವಹಿಸುತ್ತಾರೆ. ಭಾರತದ ಸಂವಿಧಾನದ 54ನೇ ವಿಧಿಯು ರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಿಳಿಸುತ್ತದೆ. ಈ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಜನರಿಂದ ನೇರವಾಗಿ ಆಯ್ಕೆಯಾಗುವುದಿಲ್ಲ, ಪರೋಕ್ಷವಾಗಿ ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರಿಂದ ಆಯ್ಕೆಯಾಗುತ್ತಾರೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಚಿಕ್ಕವೀರ ರಾಜೇಂದ್ರ. ಚಿಕ್ಕವೀರ ರಾಜೇಂದ್ರ ಈ ಕೃತಿಯ ಕರ್ತೃ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಚಿಕ್ಕವೀರ ರಾಜೇಂದ್ರ ಕೃತಿಯ ಕರ್ತೃ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ, ಅದು ಈ ಕೃತಿಗೆ. 1 ಈಸ್ ದಿ ರೈಟ್ ಆನ್ಸರ್. ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು? ಜ್ಯೋತಿ ಬಾಪುಲೆ. ಸತ್ಯಶೋಧಕ ಸಮಾಜವು ಸಾಮಾಜಿಕ ಸುಧಾರಣಾ ಸಮಾಜವಾಗಿದ್ದು ಇದನ್ನು ಜ್ಯೋತಿ ಬಾಪುಲೆಯವರು 1873ರಲ್ಲಿ ಪೂನಾದಲ್ಲಿ ಸ್ಥಾಪಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ಒಂದು ಪರಿಸರ ವ್ಯವಸ್ಥೆಯ ಶಕ್ತಿ ಮೂಲವು ಡ್ಯಾಶ್ ಆಗಿದೆ. ಸೂರ್ಯನ ಬೆಳಕು. ಪರಿಸರ ವ್ಯವಸ್ಥೆ ಅಂತ ಹೇಳಿದ್ರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಇರುವಂತಹ ಪರಸ್ಪರ ಸಂಬಂಧ ಅಥವಾ ಪ್ರತಿಕ್ರಿಯೆಯನ್ನ ಪರಿಸರ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಈ ಪರಿಸರ ವ್ಯವಸ್ಥೆಯ ಎಲ್ಲ ಜೈವಿಕ ಮೂಲಗಳ ರೂಪವೇ ಸೂರ್ಯನ ಬೆಳಕು. ಹಾಗಾಗಿ ಸೂರ್ಯನನ್ನು ನಾವು ಶಕ್ತಿಯ ಪ್ರಾಥಮಿಕ ಆಕರ ಅಂತೇಳಿ ಕರಿತೀವಿ. 2 ಈಸ್ ದಿ ರೈಟ್ ಆನ್ಸರ್. ಒಂದು ಪಿಕ್ಸೆಲ್ ಎಂದರೆ ಒಂದು ಚಿತ್ರದ ನಿರ್ಧರಿಸಬಹುದಾದಂತಹ ಅತ್ಯಂತ ಸಣ್ಣ ಭಾಗ. 3 ಈಸ್ ದಿ ರೈಟ್ ಆನ್ಸರ್. 2, 5, 8, 11, 14. ಹಾಗಾದ್ರೆ ಮುಂದೆ ಬರುವಂತಹ ಸಂಖ್ಯೆ ಯಾವುದು? 17. ಯಾಕಂತ ಹೇಳಿದ್ರೆ ಇಲ್ಲಿ ಮಧ್ಯ ಡಿಫರೆನ್ಸ್ 3 ಇದೆ. 2, 3, 5, 5, 3, 8, 8, 3, 11, 11, 3, 14, 14, 3, 17. 2 ಈಸ್ ದಿ ರೈಟ್ ಆನ್ಸರ್. LCD ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. LCDಯ ವಿಸ್ತೃತ ರೂಪ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದು ಚಪ್ಪಟೆಯಾದ ಸಲಕರಣೆಯಾಗಿದ್ದು ಯಾವುದೇ ಬರಹ, ಚಲಿಸುವ ಚಿತ್ರ, ಮಾಹಿತಿಯನ್ನು ತೋರಿಸುವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಹಿತ್ತಾಳೆಯು ಇವುಗಳ ಮಿಶ್ರಲೋಹವಾಗಿದೆ. ತಾಮ್ರ ಮತ್ತು ಸತು. ಹಿತ್ತಾಳೆಯು ತಾಮ್ರ ಮತ್ತು ಸತುವಿನ ಮಿಶ್ರವಾಗಿದೆ. ತಾಮ್ರ, ತವರ ಮತ್ತು ಜಿಂಕ್ನ ಮಿಶ್ರಣದಿಂದ ಗನ್ ಮೆಟಲ್ ಪಡೆಯುವರು. ತಾಮ್ರ, ಸತು, ನಿಕ್ಕಲ್ ಮಿಶ್ರಣದಿಂದ ಜರ್ಮನ್ ಸಿಲ್ವರ್ ಅನ್ನ ಪಡೆಯುತ್ತಾರೆ. ಸೊ 1 ಈಸ್ ದಿ ರೈಟ್ ಆನ್ಸರ್. ನಕ್ಷತ್ರಗಳಲ್ಲಿನ ಶಕ್ತಿಯ ಮೂಲ ಪರಮಾಣು ಸಮ್ಮಿಲನ. ನಕ್ಷತ್ರಗಳಲ್ಲಿ ಜಲಜನಕ ಅತ್ಯಂತ ಹೆಚ್ಚಾಗಿರುವ ಅನಿಲವಾಗಿದೆ, ಅಂದ್ರೆ ಹೈಡ್ರೋಜನ್. ನಕ್ಷತ್ರಗಳಲ್ಲಿ ಜಲಜನಕವು ಬೈದಿಕ ಸಮ್ಮಿಲನ ಹೊಂದಿ ಹೀಲಿಯಂ ಆಗಿ ಶಕ್ತಿ ಬಿಡುಗಡೆಯಾಗುತ್ತದೆ. ಸೊ 1 ಈಸ್ ದಿ ರೈಟ್ ಆನ್ಸರ್. ಅಮೋನಿಯಾದ ಅಣುಸೂತ್ರ NH3. ಅಮೋನಿಯಾದ ಅಣುಸೂತ್ರ NH3. 3 ಈಸ್ ದಿ ರೈಟ್ ಆನ್ಸರ್. ಸುಕ್ರೋಸ್ನ ಅಣುಸೂತ್ರವೇನು? C12H22O11.
ಇದು ಸುಕ್ರೋಸ್ನ ಅಣುಸೂತ್ರ. C2H5OH ಅದು ಈಥೈಲ್ ಆಲ್ಕೋಹಾಲ್. C6H12O6 ಗ್ಲೂಕೋಸ್. CH3OH ಮೆಥನಾಲ್ ಅಥವಾ ಮೀಥೈಲ್ ಆಲ್ಕೋಹಾಲ್. ಸೊ 2 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.